ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಪ್ರೇಮ ಕವಿ ಕೆ ಕಲ್ಯಾಣ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವಿನ ಒಂದು ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಕೆ ಕಲ್ಯಾಣ್ ಅವರು ವಿಷ್ಣುವರ್ಧನ್ ಅವರ ಬಹಳಷ್ಟು ಸಿನಿಮಾಗಳಿಗೆ ಹಾಡನ್ನು ಬರೆದಿದ್ದಾರೆ. ಈ ರೀತಿಯವರು ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಹಾಡನ್ನು ಬರಿಬೇಕಾದರೆ ನಡೆದಂತಹ ಕೆಲವೊಂದು ವಿಶಿಷ್ಟ ಘಟನೆಗಳನ್ನು ನಾವು ತಿಳಿದುಕೊಳ್ಳೋಣ. ವಿಷ್ಣುವರ್ಧನ್ ಅವರಿಗೆ ಕನ್ನಡದ ನೆಲ, ಕನ್ನಡದ ಜನ, ಕನ್ನಡದ ಹೆಣ್ಣು ಈ ರೀತಿ ಕನ್ನಡದ ಬಗ್ಗೆ ಹಾಡನ್ನು ಬರೆದ್ರೆ ತುಂಬ ಖುಷಿ ಆಗ್ತಿತ್ತಂತೆ. ಹಾಗೆಯೇ ಸಿನಿಮಾದಲ್ಲಿ ಒಂದು ಹಾಡಿರ್ಬೋದು, ಅದರ ಸಾಹಿತ್ಯ ಇರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ವಿಷ್ಣುವರ್ಧನ್ ಅವರು ಬಹಳ ಇಂಟ್ರೆಸ್ಟಿಂದ ಇನ್ವಾಲ್ವ್ ಆಗ್ತಿದ್ರು ಅಂತಾಯಿತು. ಕಾವೇರಿಗೆ ಕಾಲುಂಗರ ತೊಡಿಸಿ ಅಂತ ಕೆ ಕಲ್ಯಾಣ್ ಅವರು ಹಾಡು ಬರೆದಿದ್ದು ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟ ಆಗಿತ್ತಂತೆ. ಬಹಳ ಒಂದು ಉತ್ಸಾಹದಿಂದ ಈ ಹಾಡಿನಲ್ಲಿ ವಿಷ್ಣುವರ್ಧನ್ ಅವರು ತೊಡಸ್ಕೊಂಡಿದ್ರು ಅಂತಾಯಿತು. ನಂತರ ಕೋಟಿಗೊಬ್ಬ ಸಿನಿಮಾದಲ್ಲಿ ನಮ್ಮ ಪ್ರೀತಿ ಎರಡಕ್ಷರ, ಅದರ ಆಳ ಗೌರಿ ಶಂಕರ ಅಂತ ಕೆ ಕಲ್ಯಾಣ್ ಅವರು ಬರೆದಾಗ ವಿಷ್ಣುವರ್ಧನ್ ಅವರಿಗೆ ಬಹಳ ಒಂದು ಖುಷಿಯಾಗಿ ತುಂಬ ಭಾವುಕರಾದರಂತೆ. ಯಾಕಂದರೆ ಗೌರಿ ಶಂಕರವನ್ನು ಅದರ ಎತ್ತರಕ್ಕೆ ಹೋಲಿಸ್ತಾರೆ, ಆದರೆ ಕಲ್ಯಾಣ್ ಅವರು ಆಳಕ್ಕೆ ಹೋಲಿಸೋದನ್ನು ಬರೆದಿದ್ದು ಆ ಸಾಹಿತ್ಯದ ಸೂಕ್ಷ್ಮ ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟ ಆಗಿತ್ತು. ಇನ್ನೊಮ್ಮೆ ಲಾಲಿ ಚಿತ್ರಕ್ಕಾಗಿ ಕೆ ಕಲ್ಯಾಣ್ ಅವರು ಒಂದು ಹಾಡನ್ನು ಬರೀಬೇಕಿತ್ತು. ವಿ ಮನೋಹರ್ ಅವರು ಅದಕ್ಕೊಂದು ಟ್ಯೂನ್ ಹಾಕಿದರು. ಮಧ್ಯಾಹ್ನದ ಒಳಗಡೆ ಈ ಟ್ಯೂನ್ಗೆ ಒಂದು ಹಾಡು ಬೇಕಾಗಿರುತ್ತೆ. ಚಿತ್ರೀಕರಣ ಮೈಸೂರಿನಲ್ಲಿ ಆಗ್ತಿರುತ್ತೆ. ಕೆ ಕಲ್ಯಾಣ್ ಅವರು ಸಹ ನಿರ್ದೇಶಕರಾದಂತಹ ಸುರೇಶ್ ರಾಜ್ ಅವರ ಜೊತೆ ಬೆಂಗಳೂರಿನಿಂದ ಬಸ್ಸಲ್ಲಿ ಮೈಸೂರಿಗೆ ಹೊರಡ್ತಾರೆ. ಬೆಂಗಳೂರಿನ ಹೊರಬೇಕಿದ್ರು ಕೂಡ ಯಾವ ರೀತಿ ಒಂದು ಹಾಡು ಬರೀಬೇಕು ಅಂತ ಇವರು ತಲೆಯಲ್ಲಿ ಬಂದಿರಲ್ಲ. ಏನೋ ಅರ್ಧ ದಾರಿ ಕಳೆದರೂ ಕೂಡ ಒಂದು ಸಾಹಿತ್ಯದ ಒಂದು ಸಾಲುಗಳು ಈ ಹಾಡಿಗೆ ತಕ್ಕಂತೆ ಅವರಿಗೆ ಹೊಳೆದಿರಲ್ಲ. ಆದರೆ ಇವರು ಹೋಗ್ತಿರುವಂಥ ಬಸ್ಸಿಗೆ ಬಾಗಿಲಿರಲ್ಲ. ಈ ರೀತಿ ಬಾಗಿಲಿಲ್ಲದಿರೋ ಬಸ್ಸನ್ನು ನೋಡಿ ಕೆ ಕಲ್ಯಾಣ್ ಅವರಿಗೆ ಒಂದು ಹಾಡಿನ ಸಾಲುಗಳು ಹೊಳೆಯುತ್ತವೆ. ಬಾಗಿಲಿಲ್ಲದೆ ಹೋಗಿ ಬರುವ ಪ್ರೀತಿರದೆ ಅನ್ನೋದು ಅಂತ ಹಾಡನ್ನು ಬರೀತಾರೆ. ಇದು ದಿನೇಶ್ ಬಾಬು ಅವರಿಗೆ ತುಂಬ ಇಷ್ಟ ಆಗುತ್ತೆ. ನಂತರ ವಿಷ್ಣುವರ್ಧನ್ ಅವರು ಈ ಹಾಡನ್ನು ಸಾಲುಗಳನ್ನು ಕೇಳಿ ಹಾಗೆ ಇದರ ಹಿಂದಿರುವ ಒಂದು ಈ ಸ್ಟೋರಿಯನ್ನು ತಿಳಿದುಕೊಂಡು ತುಂಬ ಖುಷಿ ಪಡ್ತಾರೆ. ಈ ರೀತಿ ಕೆ ಕಲ್ಯಾಣ್ ಅವರ ಒಂದು ಟ್ಯಾಲೆಂಟನ್ನು ನೋಡಿ ಅವರು ತುಂಬ ಖುಷಿಯಾಗಿ ಅವರಿಗೆ ಅಭಿನಂದಿಸ್ತಾರೆ. ಹಾಗೆಯೇ ವಿಷ್ಣುವರ್ಧನ್ ಅವರಿಗೆ ಉದಯ್ ಶಂಕರ್ ಅಂದರೆ ತುಂಬ ಇಷ್ಟ ಆಗಿತ್ತಂತೆ. ಕೆ ಕಲ್ಯಾಣ್ ಅವರನ್ನು ಜೂನಿಯರ್ ಉದಯ್ ಶಂಕರ್ ಅಂತ ಕರೀತಿದ್ರಂತೆ. ಹಾಗೆಯೇ ಕೆ ಕಲ್ಯಾಣ್ ಅವರು ಎಲ್ಲಿ ಕಂಡರೂ ಕನ್ನಡದ ವೈರಮುತ್ತುವರೇ ಬನ್ನಿ ಬನ್ನಿ ಅಂತ ಕರೀತಿದ್ರಂತೆ. ಆ ರೀತಿಯ ಒಂದು ಪ್ರೀತಿ, ಒಂದು ಸಲುಗೆ ಕೆ ಕಲ್ಯಾಣ್ ಅವರ ಮೇಲೆ ವಿಷ್ಣುವರ್ಧನ್ ಅವರಿಗೆ ಇತ್ತು. ಹೀಗೆ ಒಮ್ಮೆ ಕೆ ಕಲ್ಯಾಣ್ ಅವರಿಗೆ ತುಂಬ ಒಂದು ವಿಪರೀತ ಕಿವಿನೋವು ಬಂದಿತ್ತಂತೆ. ಆದರೆ ಅದೇ ಸಮಯದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾಗೆ ಹಾಡು ಬರೀಬೇಕಿತ್ತಂತೆ. 4-5 ದಿನ ಆಲ್ರೆಡಿ ಲೇಟಾಗಿತ್ತು. ಇದೇ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಕೆ ಕಲ್ಯಾಣ್ ಅವರಿಗೆ ಫೋನ್ ಮಾಡ್ತಾರೆ. ಯಾಕೆ, ಏನಾಯಿತು, ಸಿನಿಮಾಗೆ ಬರ್ತೀರಾ ಅಂತ ಕೇಳ್ತಾರೆ. ಸರ್, ತುಂಬ ಕಿವಿನೋವಿದೆ, 4 ದಿವಸ ಬಿಟ್ಟು ಬರ್ತೀನಿ ಅಂತ ಕೆ ಕಲ್ಯಾಣ್ ಅವರು ಹೇಳ್ತಾರೆ. ಹೌದಾ, ಕಿವಿನೋವು ಬಂದರೆ ಅಲಕ್ಷ್ಯ ಮಾಡಬಾರ್ದು ಕಲ್ಯಾಣ್ ಅವರೇ, ನಮ್ಮ ಮನೆಗೆ ಮೊದಲು ಬನ್ನಿ ಅಂತ ಹೇಳ್ತಾರೆ. ಇಲ್ಲ ಸರ್, ಮಾತ್ರೆ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ಅದು ತುಂಬ ಸೂಕ್ಷ್ಮ, ನೀವು ಹಾಗೆಲ್ಲ ಅಲಕ್ಷ್ಯ ಮಾಡಬಾರ್ದು, ಬೇಗನೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾರೆ. ಇವರು ವಿಷ್ಣುವರ್ಧನ್ ಅವರ ಮನೆಗೆ ಹೋದಾಗ ಅಲ್ಲಿ ಅಂಬರೀಷ್ ಅವರಿಗೆ ಟ್ರೀಟ್ ಮಾಡ್ತಿರುವಂತಹ ಜಯನಗರದ ಒಬ್ಬ ಡಾಕ್ಟ್ರಿಗೆ ವಿಷ್ಣುವರ್ಧನ್ ಅವರು ಫೋನ್ ಮಾಡ್ತಾರೆ. ಅವರ ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಷ್ಟ ಇರುತ್ತೆ. ಆದರೂ ಕೂಡ ಅವರಿಗೆ ಫೋನ್ ಮಾಡಿ ಕೆ ಕಲ್ಯಾಣ್ ಅವರು ನಮ್ಮ ಕುಟುಂಬದ ಸದಸ್ಯರು, ಅಂಬರೀಷ್ ಅವರಿಗೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಕೊಡ್ತಿದ್ರೋ ಅದೇ ರೀತಿ ಇವ್ರಿಗೂ ಕೊಡಬೇಕು, ಬೇಗ ಒಂದು ಇವರ ನೋವನ್ನು ವಾಸಿ ಮಾಡಿಕೊಡಿ ಅಂತ ಆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಹಾಗೆಯೇ ಇವರ ಚಾಲಕ ರಾಧಾಕೃಷ್ಣ ಅವರು ಕರೆದು ಇವರನ್ನು ಆಸ್ಪತ್ರೆ ತನಕ ಬಿಟ್ಕೊಡುವಂಥ ಕಲ್ಯಾಣವನ್ನು ಕಳಿಸ್ಕೊಡ್ತಾರೆ. ಡಾಕ್ಟ್ರ್ ಟ್ರೀಟ್ಮೆಂಟ್ ಪಡೆದ ನಂತರ ವಿಷ್ಣುವರ್ಧನ್ ಅವರು ಕೆ ಕಲ್ಯಾಣ್ ಅವರಿಗೆ ಇನ್ನೊಂದು 2 ದಿವಸ ನೀವು ಮನೇಲಿ ರೆಸ್ಟ್ ಮಾಡಿ ನಂತರ ಹಾಡು ಬರ್ಕೊಡಿ ಅಂತ ಹೇಳ್ತಾರೆ. ಆಗ ಕೆ ಕಲ್ಯಾಣ್ ಅವರು, ಸರ್ ಈಗಾಗಲೇ ಲೇಟ್ ಆಗಿಬಿಟ್ಟಿದೆ, ಹೇಗಾದರೂ ಹಾಡು ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಯಾವುದು ಮ್ಯಾಟ್ರ್ ಆಗಲ್ಲ, ನಿಮ್ಮ ಆರೋಗ್ಯ ಮುಖ್ಯ, ಆರೋಗ್ಯ ಸರಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು, ಮೊದಲು ರೆಸ್ಟ್ ತಗೊಂಡು ಗುಣಮುಖರಾಗಿ ಆಮೇಲೆ ಹಾಡು ಬರಿಬೋದಂತೆ ಅಂತ ಧೈರ್ಯ ಹೇಳಿ ವಿಷ್ಣುವರ್ಧನ್ ಅವರು ಕೆ ಕಲ್ಯಾಣ್ ಅವ್ರನ್ನ ಕಳಿಸ್ಕೊಡ್ತಾರೆ. ಆ ಡಾಕ್ಟರ್ ಔಷಧಿಯಿಂದ ಕೆ ಕಲ್ಯಾಣ್ ಅವರಿಗೆ ಒಂದೇ ದಿನದಲ್ಲಿ ಕಿವಿನೋವು ವಾಸಿಯಾಗುತ್ತೆ. ನಂತರ ಕೇವಲ 2 ದಿನದಲ್ಲಿ ಯಾಮಿನಿ ಅನ್ನೋ ಹಾಡನ್ನು ಕೆ ಕಲ್ಯಾಣ್ ಅವರು ಬರ್ಕೊಡ್ತಾರೆ. ಈ ಹಾಡು ಕೂಡ ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ವಿಷ್ಣುವರ್ಧನ್ ಅವರು ಕೆ ಕಲ್ಯಾಣ್ ಅವರ ಮೇಲೆ ಅಪಾರವಾದ ಒಂದು ಪ್ರೀತಿ ಸಲುಗೆಯನ್ನು ಇಟ್ಕೊಂಡಿದ್ದರು. ಕೆ ಕಲ್ಯಾಣ್ ಅವರ ತಂದೆಯವರ 70ನೇ ಹುಟ್ಟುಹಬ್ಬವನ್ನು ಸ್ವಂತ ಮನೆ ಅಣ್ಣನಂತೆ ವಿಷ್ಣುವರ್ಧನ್ ಅವರು ನಿಂತು ನೆರವೇರಿಸ್ಕೊಡ್ತಾರೆ. ಇನ್ನೊಮ್ಮೆ ಕೆ ಕಲ್ಯಾಣ್ ಅವರಿಗೆ ಒಂದು ಆಸೆ ಬಂದ್ಬಿಡುತ್ತೆ. ಅದೇನೆಂದರೆ SP ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ವಿಷ್ಣುವರ್ಧನ್ ಅವರು ಒಟ್ಟಿಗೆ ತಮ್ಮ ಮನೆಗೆ ಬರಬೇಕು, ತಮ್ಮ ಮನೆಯನ್ನು ನೋಡಬೇಕು ಅಂತಿರುತ್ತೆ. ಈ ವಿಷಯವನ್ನು ಫೋನ್ನಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಹೇಳ್ಕೊಂಡಾಗ
ನಂತರವೇ ತಕ್ಷಣ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಜೊತೆ ವಿಷ್ಣುವರ್ಧನ್ ಅವರು ಕೆ ಕಲ್ಯಾಣ್ ಅವರ ಮನೆಗೆ ಬರ್ತಾರೆ. ಅವರ ಮನೆಯಲ್ಲಿ ಎಲ್ಲ ಕಡೆ ಓಡಾಡಿ ಬಹಳ ಹೊತ್ತು ಮಾತನಾಡಿ ಚರ್ಚೆ ಮಾಡಿ ಬಹಳಷ್ಟು ಖುಷಿಯಿಂದ ಸಮಯವನ್ನು ಕಳೆದು ಹೋಗ್ತಾರೆ. ವಿಷ್ಣುವರ್ಧನ್ ಅವರು ಕೆ ಕಲ್ಯಾಣ್ ಅವರು ಸಿಕ್ಕಾಗ ಬಹಳ ಫಿಲಾಸಫಿಯನ್ನು ಮಾತಾಡ್ತಿದ್ರಂತೆ. ಅವರು ಬನ್ನಂಜೆ ಗೋವಿಂದಾಚಾರ್ಯರವರ ಒಂದು ಪ್ರವಚನಗಳಿಂದ ತುಂಬ ಪ್ರಭಾವಿತರಾಗಿದ್ದವರು ಕೆ ಕಲ್ಯಾಣ್ ಅವರ ಜೊತೆ ಈ ರೀತಿಯ ಆಧ್ಯಾತ್ಮದ ವಿಷಯಗಳನ್ನು ಬಹಳಷ್ಟು ಹಂಚಿಕೊಳ್ತಿದ್ರು ಅಂತಾಯಿತು. ಕೆ ಕಲ್ಯಾಣ್ ಅವರಿಗೆ ಒಬ್ಬ ಹಿರಿಯ ಅಣ್ಣನಂತೆ ಭಾಳ ಪ್ರೀತಿಯಿಂದ ಸಲುಗೆಯಿಂದ ವಿಷ್ಣುವರ್ಧನ್ ಅವರು ನೋಡಿಕೊಂಡಿದ್ದರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಬಹಳಷ್ಟು ಕುತೂಹಲಭರಿತ ವಿಷಯಗಳು ದಂತಕಥೆಯ ಸಂಚಿಕೆಗಳಲ್ಲಿ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.